ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಯತ್ನಾಳ್ಗೆ ಸಂಬಂಧಪಟ್ಟ ರೋಚಕ ಸ್ಟೋರಿಯನ್ನ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೋಡ್ತಾ ಹೋಗೋಣ. ಯತ್ನಾಳ್ ಫ್ಯಾನ್ಸ್ ಕಕ್ಕಾಬಿಕ್ಕಿ ಆಗ್ತಾರೆ ಈ ಸ್ಟೋರಿ ಕೇಳಿದ್ರೆ. ಯತ್ನಾಳ್ ಭವಿಷ್ಯಕ್ಕೆ ಕುತ್ತಾಗೋ ಸ್ಟೋರಿ ಇದು. ಯತ್ನಾಳ್ಗೆ ಸಂಬಂಧಪಟ್ಟಂತಹ ರೋಚಕ ಸ್ಟೋರಿ ಇದು. ಯತ್ನಾಳ್ ಫ್ಯಾನ್ಸ್ ಈ ಸ್ಟೋರಿ ಕೇಳ್ಬಿಟ್ರೆ ಕಕ್ಕಾಬಿಕ್ಕಿ ಆಗೋಗ್ಬಿಡ್ತಾರೆ. ಯತ್ನಾಳ್ ಭವಿಷ್ಯಕ್ಕೆ ಗೊತ್ತಾಗುವಂತಹ ಸ್ಟೋರಿ ಇದು. ಯತ್ನಾಳ್ ಟೀಮ್ ಛಿದ್ರ ಆಗೋಗ್ಬಿಡ್ತಾ. ಯಾವ್ದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೀವಿ? ಎಸ್, ಬಿಜೆಪಿಯಿಂದ ಆಲ್ರೆಡಿ ಉಚ್ಚಾಟನೆ ಆಯ್ತು, ಮುಂದಕ್ಕೆ ಏನು ಅನ್ನುವ ಯೋಚನೆಯಲ್ಲಿದ್ದಾರೆ. ಹಾಗಾದ್ರೆ ಯತ್ನಾಳ್ ಟೀಮ್ ಛಿದ್ರ ಆಗೋದಕ್ಕೆ ಕಾರಣ ಏನು? ಯತ್ನಾಳ್ ಭವಿಷ್ಯ ಕುತ್ತು ತರುವಂತಹ ಸ್ಟೋರಿ ಆದ್ರೂ ಏನು? ನೋಡ್ತಾ ಹೋಗೋಣ ಯತ್ನಾಳ್ಗೆ ಸಂಬಂಧಪಟ್ಟಂತಹ ರೋಚಕ ಸ್ಟೋರಿಯನ್ನ. ಯತ್ನಾಳ್ ವಿರುದ್ಧ ತಿರುಗಿ ಬಿದ್ರ ದೋಸ್ತ್ಗಳು ಕಾರಣ ಏನು? ಯತ್ನಾಳ್ ನಡೆಯಿಂದ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ದೂರ ಆಗ್ಬಿಟ್ರ? ನಾನೊಂದು ತೀರಾ ನೀನೊಂದು ತೀರಾ ಅಂತ ಅನಿಸ್ಕೊಳ್ತಾ ಇದ್ದಾರಾ? ಕ್ಲೋಸ್ ಫ್ರೆಂಡ್ಸ್ ನೀವಿದ್ದೀರಿ, ಮಾತಾಡಿ, ನಾವಿರ್ತೀವಿ ನಿಮ್ ಜೊತೆ ಅಂತ ಹೇಳ್ದವ್ರೆಲ್ಲರೂ ಕೂಡ ಸರಿ ನಿಮ್ ದಾರಿ ನೀವು ನೋಡ್ಕೊಳ್ಳಿ ಅಂದ್ಬಿಟ್ರ. ಯತ್ನಾಳ್ ಓಪನ್ ಟಾಕ್. ರಮೇಶ್ ಜಾರಕಿಹೊಳಿಗೆ ಸಿಟ್ಟು ತರಿಸಿದ್ಯಂತೆ. ಮಾತು ಕೇಳ್ತಾನೆ ಇಲ್ವಂತೆ ಯತ್ನಾಳ್ ಅವರು. ನಡು ನೀರಲ್ಲಿ ಇಡೀ ಟೀಮ್ಮೇಟ್ಸ್ ಅಂದ್ರೆ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ನಡು ನೀರಲ್ಲಿ ಕೈ ಬಿಟ್ಬಿಟ್ರ ಯತ್ನಾಳ್ ಅವ್ರನ್ನ. ಎಸ್, ಯತ್ನಾಳ್ಗೆ ಸಂಬಂಧಪಟ್ಟಂತಹ ರೋಚಕ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಅದರಲ್ಲೂ ಯತ್ನಾಳ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಗಾಬರಿ ಆಗುವಂತಹ ಶಾಕಿಂಗ್ ಸುದ್ದಿ ಇದು. ಒಂದು ಗಮನದಲ್ಲಿರಲಿ, ಯತ್ನಾಳ್ ಅವರಿಗೆ ವೈರಿ ಯಾವ ಪಕ್ಷದಲ್ಲೂ ಇಲ್ಲ. ಯತ್ನಾಳ್ ಅವರಿಗೆ ವೈರಿ ಅವರ ನಾಲಿಗೆ, ಅವರಿಗೆ ತಾಳ್ಮೆ ಇಲ್ಲ ಅನ್ನುವಂಥದ್ದೇ ಅವರ ದೊಡ್ಡ ವೈರಿ ಅಂತ ಹೇಳ್ಬೋದು. ಯತ್ನಾಳ್ಗೆ ಸಂಬಂಧಪಟ್ಟಂತಹ ರೋಚಕ ಸ್ಟೋರಿ ಅಂತ ಹೇಳಿದ್ವಿ. ಹಾಗಾದ್ರೆ ಏನು ನೋಡ್ತಾ ಹೋಗೋಣ. ರೆಬಲ್ಸ್ ಟೀಮ್ ಛಿದ್ರವಾಗಿದೆ. ಕಾರಣ ರಾಜ್ಯ ನಾಯಕರ ಮೇಲೆ ಮಾತ್ರ ಅಲ್ಲ, ಕೇಂದ್ರ ನಾಯಕರ ಮೇಲೂ ಕೂಡ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಕೇಂದ್ರ ನಾಯಕರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ಯತ್ನಾಳ್ ಇತ್ತೀಚಿನ ದಿನದಲ್ಲಿ ನಡೆಸ್ತಾ ಇದ್ದಾರೆ. ಅದು ಕೇವಲ ಯಡಿಯೂರಪ್ಪ ಫ್ಯಾಮಿಲಿಗೆ ಮಾತ್ರ ಸೀಮಿತವಾಗಿ ಉಳ್ಕೊಂಡಿಲ್ಲ. ಈಗ ಎರಡನೇದು, ವರಿಷ್ಠರನ್ನ ಸಮಾಧಾನ ಮಾಡೋದು ಕಷ್ಟ ಆಗ್ತಾ ಇದೆ ಯತ್ನಾಳ್ ಅವರ ನಡೆಯಿಂದ. ಫ್ರೆಂಡ್ಸಿಗೆ ಮುಖನೇ ಇಲ್ಲ, ಟೀಮ್ಮೇಟ್ಸ್ಗೆ ಯಾವ ಮುಖ ಇಟ್ಕೊಂಡೋಗಿ ಯತ್ನಾಳ್ ಅವ್ರನ್ನ ವಾಪಸ್ ಕರ್ಕೊಳ್ಳಿ ಅಂತಾರೆ. ಇವ್ರು ಬಾಯಿಗೆ ಬಂದಂಗೆ ಹೇಳಿಕೆನ ರೋಡಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ಒಂದು ಸಲಹೆ ಅಂತ ಕೊಟ್ರೆ ಯತ್ನಾಳ್ ಅವರು ಅದನ್ನ ಸ್ವೀಕರಿಸ್ತಾನೆ ಇಲ್ಲ. ಯಾರ ಸಲಹೆನೂ ಕೂಡ ಸ್ವೀಕಾರ ಮಾಡ್ತಿಲ್ಲ, ರಿಸೀವ್ ಮಾಡ್ತಿಲ್ಲ. ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಹಿನ್ನಡೆ ಆಗ್ತಾ ಇದೆ. ಫ್ರೆಂಡ್ಸ್ಗಳೆಲ್ಲ ಒಗ್ಗಟ್ಟಾಗಿ ಏನಾದ್ರೂ ಮಾಡಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ಕರೆಸ್ಕೊಳ್ಬೇಕು, ಹೈಕಮಾಂಡ್ಗೆ ಮನವರಿಕೆ ಮಾಡಬೇಕು ಅಂತ ಪಾಪ ಹರಸಾಹಸ ಪಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಹಾದಿಯಾಗಿ ಇನ್ನೂ ಹಲವು ನಾಯಕರುಗಳು. ಬಟ್ ಅದೊಂಥರ ಹೆಂಗಾಗ್ತಿದೆ ಅಂದ್ರೆ ಹೊಳೆಯಲ್ಲಿ ಹುಣ್ಸೆಂಟ್ ಕರೆಸ್ದಂಗೆ ಆಗ್ತಾ ಇದೆ. ಅವರೆಲ್ಲ ಪ್ರಯತ್ನ ಮಾಡೋದು, ಯತ್ನಾಳ್ ಇಲ್ಲಿ ಒಂದು ಮೈಕ್ ಸಿಕ್ಕಿದ್ರೆ ಸಾಕು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಬೇಕಾಬಿಟ್ಟಿ ಹೇಳಿಕೆ ಕೊಡೋದು. ಈಗ ಅದು ಅವರ ಸ್ಟೇಟ್ಮೆಂಟ್ಗಳು ಖಾರ ಸ್ಟೇಟ್ಮೆಂಟ್ಗಳು ಬರೀ ಯಡಿಯೂರಪ್ಪ ವಿಜಯೇಂದ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಹೈಕಮಾಂಡ್ ಲೀಡರ್ಸ್ಗೂ ಕೂಡ ಮಾತಾಡ್ತಾ ಇದ್ದಾರೆ, ಪಕ್ಷದ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಫ್ರೆಂಡ್ಸ್ ಅಥವಾ ಟೀಮ್ಮೇಟ್ಸ್ ಇನ್ ಯಾವ ಮುಖ ಇಟ್ಕೊಂಡು ಹೋಗಿ ಹೈಕಮಾಂಡ್ಗೆ ದಯವಿಟ್ಟು ನೀವು ಈ ಉಚ್ಚಾಟನೆಯನ್ನ ಪುನರ್ ಪರಿಶೀಲಿಸಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಯತ್ನಾಳ್ ಅವರಿಗೆ ದೊಡ್ಡ ವೈರಿ ಅವರ ನಾಲಿಗೆ ಮತ್ತು ಅವರಿಗೆ ತಾಳ್ಮೆ ಇಲ್ಲ ಅನ್ನುವಂಥದ್ದು. ನಾವು ಆಲ್ರೆಡಿ ಹಲವು ಸಲ ಹೇಳಿದ್ದೆ. ಒಂದು ಇಂಟರ್ನಲ್ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಯತ್ನಾಳ್ ತಾಳ್ಮೆ ಕಾಯ್ದುಕೊಂಡಿದ್ರೆ ಇವತ್ತು ಅವರು ವಿರೋಧ ಪಕ್ಷದ ನಾಯಕನಾಗಿ ಗುರುತಿಸ್ಕೊಳ್ತಾ ಇದ್ರು. ಅಮಿತ್ ಶಾ ಅವರು ಹೇಳಿದ್ರು 1-2 ತಿಂಗಳು ಸುಮ್ಮನಿರಪ್ಪ ಅಂತ. ಬಟ್ ಆಗ್ಲಿ ಎರಡು ತಿಂಗಳಿರಲಿ, 2 ನಿಮಿಷನೂ ಸುಮ್ಮನಿರ್ತಿರ್ಲಿಲ್ಲ ಯತ್ನಾಳ್ ಅವರು. ಅಲ್ಲಿಂದ ಹೂಜಿ ಅಮಿತ್ ಜಿ ಅಂದ್ಕೊಂಡು ಬರೋರು, ಇಲ್ಲಿ ಬೇಕಾಬಿಟ್ಟಿ ಹೇಳಿಕೆನ ಕೊಡೋರು. ಇವತ್ತು ಅದು ಯಾವ ಪರಿಸ್ಥಿತಿಗೆ ಯತ್ನಾಳ್ ಅವ್ರನ್ನ ತಳ್ಳಿದೆ. ಮಗದೊಂದು ಕಡೆ ಪಕ್ಷ ಕಟ್ಟುವಂತಹ ಸಾಹಸಕ್ಕೆ ಕೈ ಹಾಕಬೇಡಿ, ನೀವು ಪಕ್ಷ ಹೊಸ ಪಕ್ಷ ಅಂತ ಮಾತಾಡಿದ್ರೆ ನಿಮ್ಮ ಜೊತೆ ನಾವು ನಿಂತ್ಕೊಳ್ಳಲ್ಲ ಅಂತ ಅವರ ಟೀಮ್ಮೇಟ್ಸ್ ಅಷ್ಟೂ ಜನ ಹೇಳ್ತಾ ಇದ್ದಾರಂತೆ. ಬಟ್ ಯತ್ನಾಳ್ ಯಾರ ಮಾತು ಕೇಳ್ತಾ ಇಲ್ಲ. ಫ್ರೆಂಡ್ಸ್ ಎಲ್ಲರೂ ಕೂಡ ಸರಿ ಹಿಂಗೆಲ್ಲ ಮಾತಾಡಿದ್ರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತಿದ್ದಾರೆ. ಸೊ ಅಲ್ಲಿಗೆ ಯತ್ನಾಳ್ನ ಟೀಮ್ ಛಿದ್ರ ಆಗೋಯ್ತಾ ಅನ್ನುವ ಪ್ರಶ್ನೆ. ಹಾಗಾದ್ರೆ ಯಾವ ನಂಬಿಕೆ ಮೇಲೆ, ಯಾವ ಬಲದ ಮೇಲೆ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಯತ್ನಾಳ್? ಅದಕ್ಕೆ ಹೇಳಿದ್ದು ಯತ್ನಾಳ್ ಭವಿಷ್ಯಕ್ಕೆ ಕುತ್ತಾಗುವಂತಹ ಸ್ಟೋರಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ ಅಂತ. ಯಾರ ಮಾತನ್ನು
ಕೇಳುವ ಪರಿಸ್ಥಿತಿಯಲ್ಲಿ ಸದ್ಯ ಯತ್ನಾಳಿಲ್ಲ. ಈಗಲ್ಲ, ಅವ್ರು ಮುಂಚೆಯಿಂದಲೂ ಹಾಗೆ ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ತಮ್ಮ ಬಾಯಿಗೆ ಏನು ಬರುತ್ತೆ ಆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅದು ನನಗೆ ಯಾವ ರೀತಿಯಾಗಿ ರಿವರ್ಸ್ ಬಾಣವಾಗ್ಬೋದು ಅಂತ ಯೋಚನೆ ಮಾಡುವಂತಹ ತಾಳ್ಮೆನ ಬೆಳೆಸ್ಕೊಳ್ಳೇ ಇಲ್ಲ ಯತ್ನಾಳ್ ಅವರು. ಈಗಲೂ ಕೂಡ ನೋಡಿ, ಅದೇ ಈಗ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಈಸ್ ಅ ಜಸ್ಟ್ MLA, ಯಾವ ಪಕ್ಷಕ್ಕೂ ಸಂಬಂಧಪಟ್ಟಂತಹ ನಾಯಕ ಅಲ್ಲ. ಪಾಪ ಅವ್ರ ಪರವಾಗಿ ನಿಂತ್ಕೊಂಡವರು ಏನಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಹೈಕಮಾಂಡ್ಗೆ, ವಾಪಸ್ ಪಕ್ಷಕ್ಕೆ ಕರೆಸ್ಕೊಳ್ಳೋಣ ಅಂತ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. RSSಗೆ ಹೋಗಿ ಮೀಟ್ ಮಾಡುವಂಥದ್ದು, ಅವರ ಇನ್ಫ್ಲೂಯೆನ್ಸ್ ತಗೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದಾರೆ. ಅವರ ಅನಿವಾರ್ಯ ಏನು ಮತ್ತು ಪಕ್ಷದ ಬಗ್ಗೆ ಅವ್ರು ಯಾವತ್ತೂ ಕೂಡ ಮಾತಾಡಿಲ್ಲ ವಿರುದ್ಧವಾಗಿ. ಹೀಗೆ ಮನವರಿಕೆ ಮಾಡಿಕೊಡೋಕ್ಕೆ ಟೀಮ್ ಮೇಟ್ಸ್ ಮುಂದಾಗ್ತಾ ಇದ್ರೆ, ಯತ್ನಾಳ್ ಅವರು ಮಾತ್ರ ಬೇಕಾಬಿಟ್ಟು ತನಗಿಷ್ಟ ಬಂದಂತಹ ಹೇಳಿಕೆಯನ್ನು ಎಲ್ಲರ ಮೇಲೂ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಯಾವ ನೈತಿಕತೆ ಮೇಲೆ ಈ ಎಲ್ಲ ಲೀಡರ್ಸ್ಗಳು ಈಗೇನು ಗಮನಿಸ್ತಾ ಇದ್ದಾರೆ, ಅವರು ಟೀಮ್ ಮೇಟ್ಸ್ ನೋಡ್ತಾ ಇದ್ದೀರಲ್ಲ, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಎಲ್ಲರೂ, ಪ್ರತಾಪ್ ಸಿಂಹ, ಮಗದೊಬ್ಬರು ಅರವಿಂದ್ ಲಿಂಬಾವಳಿ, ಹೇಗೆ ಹೋಗ್ತೀರಿ ನೀವು? GM ಸಿದ್ದೇಶ್ವರು ಯಾವ ಮುಖ ಇಟ್ಕೊಂಡೋಗಿ ಹೈಕಮಾಂಡ್ ಹತ್ರ ಮಾತಾಡ್ತೀರಿ? ಹೈಕಮಾಂಡ್ ವಿರುದ್ಧವೇ ಮಾತಾಡ್ತಾ ಇದ್ದಾರಲ್ಲ, ಅಂದರೆ ಹೈಕಮಾಂಡಲ್ಲಿರುವಂತಹ ಕೆಲ ನಾಯಕರ ವಿರುದ್ಧವೂ ಹೇಳಿಕೆ ಕೊಡ್ತಾ ಇದ್ದಾರೆ ಯತ್ನಾಳ್ ಅವರು. ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಾ ಇದ್ದಾರೆ, ಲಿಮಿಟನ್ನು ಮೀರಿ ಬಿಟ್ಟಿದ್ದಾರೆ ಯತ್ನಾಳ್ ಅವರು. ಅವರ ನಾಲಿಗೆ ಅವರಿಗೆ ದೊಡ್ಡ ಶತ್ರುವಾಗ್ತಾ ಇದೆ. ಇನ್ನೂ ಕೂಡ ಅರಿವಿಗೆ ಬಂದಿಲ್ವಾ ಇಷ್ಟು ದೊಡ್ಡ ಡ್ಯಾಮೇಜ್ ಆದ್ಮೇಲೂ ಯತ್ನಾಳ್ಗೆ?